ನಮಸ್ತೆ ವೀಕ್ಷಕರೇ, ಸಿಡಿಲು ಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. ಇಂದು ಅಗರಿಬೊಮ್ಮನಹಳ್ಳಿಯಲ್ಲಿ ಏರ್ ಕ್ರಾಪ್ ಕಂಪನಿ ಲಿಮಿಟೆಡ್ ವತಿಯಿಂದ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪ ಅಗರಿಬೊಮ್ಮನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದಾಳಿಂಬೆ ಬೆಳೆಯ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು, ಪುಣ್ಯಕ್ಷೇತ್ರ ನಂದೀಪುರ, ದಿನೇಶ್ ದಾರಿವಾಲ್ ಮಾಲೀಕರು, ಮಹಾವೀರ ಟ್ರೇಡರ್ಸ್ ಅಗರಿಬೊಮ್ಮನಹಳ್ಳಿ, ಪತ್ತಿಕೊಂಡ ಶ್ರೀಧರ್ ಶೆಟ್ಟಿ ಮಾಲೀಕರು, ಗುರುಪ್ರಸಾದ್ ಟ್ರೇಡಿಂಗ್ ಕಂಪನಿ ಕೊಟ್ಟೂರು ಮತ್ತು ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಶರಣಬಸವನಗೌಡ ಬಾಯರ್ ಕ್ರಾಪ್ ಕಮರ್ಷಿಯಲ್ ಮ್ಯಾನೇಜರ್ ಬಳ್ಳಾರಿ, ಶ್ರೀ ನರೇಂದ್ರ ಬಾಬು ರೀಜನಲ್ ಆಗ್ರೋ ಮಿಸ್ಟ್ ಯಾರ್ ಇಂಡಿಯಾ. ಈ ಕಾರ್ಯಕ್ರಮಕ್ಕೆ ದಾಳಿಂಬೆ ಬೆಳೆಯುವಂಥ ವಿಜಯನಗರ ಜಿಲ್ಲೆಯ ಎಲ್ಲ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡೆದುಕೊಂಡರು. ಬೇಯರ್ ಕ್ರಾಪ್ ಸ್ಟೈಲ್ ಲಿಮಿಟೆಡ್ ಕಂಪನಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಉಸ್ತುವಾರಿಯಾಗಿ ಮಾವಿನ ಮರ ರಾಕೇಶ್ ಬಾಯರ್ ಕ್ರಾಪ್ ಸ್ಟೈಲ್ ಲಿಮಿಟೆಡ್ ವಿಜಯನಗರ ಜಿಲ್ಲೆಯ ಮ್ಯಾನೇಜರ್ ವಹಿಸಿಕೊಂಡಿದ್ದರು. ವರದಿ ಸಿಡಿಲು ಗುಡುಗು ಸುದ್ದಿವಾಹಿನಿ, ಅಗರಿಬೊಮ್ಮನಹಳ್ಳಿ. ನಮಸ್ಕಾರ ಸರ್. ಇವತ್ತು ನಮ್ಮ ಹಿರಿಬೊಮ್ಮಳ್ಳಿ ತಾಲೂಕಿನಲ್ಲಿ ಒಂದು ಬಾಯರ್ ಕಂಪನಿಯಿಂದ ಬಂದು ಇವತ್ತು ದಾಳಂಬರಿ ರೈತರ ಬಗ್ಗೆ ಒಂದು ಮಾಹಿತಿ ನೀಡೋ ಬಗ್ಗೆ ಒಂದು ಕಾರ್ಯಾಗಾರವನ್ನು ಮಾಡಿದ್ದೀರಾ. ತಾವು ನಿಮ್ಮ ಹೆಸರು ಸರ್? ಶರಣಬಸವನಗೌಡ ಅಂತ ಹೇಳಿ. ಶರಣಬಸವನಗೌಡ ಸರ್, ನೀವೇನು? ನಾವು ಕಮರ್ಷಿಯಲ್ ಮ್ಯಾನೇಜರ್ ಬಾಯರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ, ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ, ಬಳ್ಳಾರಿ ರೀಜನ್. ಓಕೆ ಸರ್. ಸರ್, ಈಗ ರೈತರಿಗೆ ಯಾವ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ? ಸೊ ಇವತ್ತು ಅತಿ ಮುಖ್ಯವಾದ ದಿವಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ದಾಳಿಂಬೆ ಎಂಬುದು ಒಂದು ಅತಿ ಮುಖ್ಯವಾದ ಬೆಳೆ. ಸೊ ದಾಳಿಂಬೆಯಲ್ಲಿ ರೈತರಿಗೆ ಎಲ್ಲ ಥರದ್ದು ಒಂದು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು, ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು ಅಂಬೋದು ಇದೆ. ಅತಿ ಮುಖ್ಯವಾಗಿ ಇವತ್ತು ನಾವು ಬಂದಿರತಕ್ಕಂಥ ಉದ್ದೇಶ ಏನಂತಂದರೆ, ರೈತರಿಗೆ ಅತಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಒಂದು ಜಂತುಗಳು ಅಂತ ಬರುತ್ತೆ, ಅಂದರೆ ನೆಮಟೋಡ್ ಅಂತ ಕರಿತೀವಿ. ಅದರದ್ದೊಂದು ಪ್ರಾಡಕ್ಟ್ ವೇಲಮ್ ಪ್ರೈಮ್ ಪರಿಚಯ ಮಾಡೋಕ್ಕಂತಾನೆ ನಾವು ಈ ಕಾರ್ಯಕ್ರಮ ಮಾಡಿದ್ವಿ. ಅದಲ್ಲದೆ ಹೊಸ ಉತ್ಪನ್ನಗಳು ಅಸರ್ಬ ಆಗಿರ್ಬೋದು, ಲೂನಾ ಆಗಿರ್ಬೋದು, ಇವೆಲ್ಲ ರೈತರಿಗೆ ಈ ದಾಳಿಂಬೆ ಇಳುವರಿ ಇನ್ಕ್ರೀಸ್ ಮಾಡೋದಲ್ಲದೆ ಕ್ವಾಲಿಟಿ ಇಂಪ್ರೂವ್ ಮಾಡುತ್ತೆ. ಈ ಉತ್ಪನ್ನ ಅಂದರೆ ಒಂದು ಕಂಪ್ನಿಯ ನಡವಳಿಕೆ ಕಂಪ್ಲೀಟಾಗಿ ಇಟ್ಕೊಂಡ್ರೆ ಎಲ್ಲ ಥರ ಅವರಿಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಒಂದು ಉದ್ದೇಶದ ಮೇಲೆ ಸೊ ಬಾಯರ್ ಕಂಪ್ನಿ ಮತ್ತು ಯಾರ ಫರ್ಟಿಲೈಸರ್ ಕಂಪ್ನಿ ಇಬ್ಬರು ಸೇರಿ ಸೊ ಕೀಟ ಬಾಧೆ ಆಗಿರ್ಬೋದು, ರೋಗ ಬಾಧೆ ಆಗಿರ್ಬೋದು, ಮತ್ತು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲದಕ್ಕೂ ಒಂದ್ಸತಿ ರೈತರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಉದ್ದೇಶದ ಮೇಲೆ ಈ ಕಾರ್ಯಕ್ರಮ ನಾವು ಮಾಡ್ತೀವಿ. ಸರ್, ಈ ಒಂದು ಕಂಪ್ನಿ ನಿಮ್ಮ ಸ್ಟಾರ್ಟ್ ಆಗಿ ಎಷ್ಟು ವರ್ಷದಿಂದ ಕಂಪ್ನಿ ಆರಂಭ ಆಗಿದೆ? ಈ ಕಂಪ್ನಿ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಇವನ್ ನಾವು ಹುಟ್ಟಿದಿಲ್ಲ. ಆಲ್ಮೋಸ್ಟ್ ಈ ಪ್ರಪಂಚದಲ್ಲಿ ಬಂತಂದ್ರೆ ಒಂದು 162 ವರ್ಷ ಇರ್ತಕ್ಕಂಥದ್ದು ಇತಿಹಾಸ. ಇಂಡಿಯಾದಲ್ಲಿ ಬಂತಂದ್ರೆ ಮೋರ್ ದೆನ್ 100 ಇರ್ತಕ್ಕಂಥ ಇತಿಹಾಸ. ನಿಮ್ಮ ಕಂಪ್ನಿಗೆ ಒಂದು ದೊಡ್ಡ ಇತಿಹಾಸ ಇದೆ. ಅದು ರೈತರನ್ನು ಖುಷಿ ಪಡ್ತಾ ಇದ್ದಾರೆ ಡೆಫಿನೆಟ್ಲಿ. ಯಾಕಂದ್ರೆ ಇವಾಗ ಬಂದಿರತಕ್ಕಂಥ ರೈತರಿಗೆ ಎಲ್ಲರೂ ಬಾಯರ್ ಬಗ್ಗೆ ಪರಿಚಯ ಇದೆ. ಸೊ ಹೊಸ ಪ್ರಾಡಕ್ಟ್ ಬಗ್ಗೆ ಪರಿಚಯ ಮಾಡ್ತಂದ್ರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ದಾಳಿಂಬೆ ಬೆಳೆಗಾರರು ಬಹಳಷ್ಟು ಜನ ಇದ್ದಾರೆ. ಈ ಭಾಗದಲ್ಲಿ ಬಂತಂದ್ರೆ ಒಂದು 4,000 ರಿಂದ 5,000 ಎಕರೆ ದಾಳಿಂಬೆ ಬೆಳೆ ಇರುತ್ತೆ. ಸೊ ಅವರಿಗೆ ಇವತ್ತೇನು ಬಂದಿರತಕ್ಕಂಥ ಕಾರ್ಯಕ್ರಮ ಎಲ್ಲರಿಗೂ ಸ್ಪ್ರೆಡ್ ಆಯ್ತು ಅಂತಂದ್ರೆ ಅದು ಅನುಕೂಲ ಆಗುತ್ತೆ. ಅವ್ರಿಗೆ ಆ ತರಬೇತಿ ಇಷ್ಟ ಆಗಿದೆ ಅನ್ಸುತ್ತೆ. ಬಹಳ ಮಂದಿ ರೈತರು ಕಾಲ್ ಮಾಡಿಬಿಟ್ಟು ನನಗೆ ಹೇಳಿದ್ರು, ಸರ್ ಚೆನ್ನಾಗಿತ್ತು, ಮಾಹಿತಿ ಚೆನ್ನಾಗಿತ್ತು ಅನ್ನೋದು ಹೇಳಿ. ಈ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನೀವು ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಅಂತಂದ್ರೆ ನಮ್ಮಲ್ಲಿ ಇಲ್ಲಿ ಫೀಲ್ಡ್ ಸ್ಟಾಫ್ ಇರ್ತಾರೆ, ನಮ್ಮ ಟೀಮ್ ಇರುತ್ತೆ. ಫಾರ್ಮರ್ಗೆ ಯಾವುದೇ ತರ ಪ್ರಾಬ್ಲಮ್ ಬರಲಿ ಇಮಿಡಿಯೇಟ್ಲಿ ನಾವು ಸರ್ವಿಸ್ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇಲ್ಲ ಅನ್ನಂಗಿಲ್ಲ. ಸರ್, ನನ್ನ ಹೆಸರು ರಾಕೇಶ್ ಮಾನ್ವರ್ ಅಂತೇಳಿ, ಹೊಸಪೇಟೆ ಟ್ರೇಡರ್ ಮ್ಯಾನೇಜರು. ಸೊ ಇಲ್ಲಿ ನಾವು ಇವತ್ತು ಎಲ್ಲ ದಾಳಿಂಬೆ ರೈತರದ ಮೀಟಿಂಗ್ ಮಾಡಿದ್ದೆವು. ಸೊ ಆದ ಕಾರಣ ಸಾಕಷ್ಟು ಜನ ರೀತಿಯಲ್ಲಿ ಫಾರ್ಮರ್ ನಮ್ಮ ಪ್ರೋಗ್ರಾಮ್ನ ಅಟೆಂಡ್ ಆಗಿ ಸೊ ಅದನ್ನು ಪೆಸ್ಟು, ಡಿಸೀಸು ಪ್ಲಸ್ ನ್ಯೂಟ್ರಿಯೆಂಟ್ ಬಗ್ಗೆ ಅದನ್ನು ಮಾಹಿತಿ ತಿಳ್ಕೊಂಡು ರೈತರು ಸಂತೃಪ್ತರಾಗಿದ್ದಾರೆ. ಒಳ್ಳೆ ವಾಪಸ್ ಫೀಡ್ಬ್ಯಾಕ್ ಹೇಳಿದ್ದಾರೆ. ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮದು ಹೊಸ ಪ್ರಾಡಕ್ಟ್ ಆದ ವೆಲಮ್ ಪ್ರೈಮ್ ಪ್ಲಸ್ ಅಸರ್ಬೋ, ಲೋನಾ ಎಕ್ಸ್ಪೀರಿಯನ್ಸು ಅವರಿಗೆ ನಾವು ಜಾಸ್ತಿ ಪರಿಚಯ ಮಾಡಿಕೊಟ್ಟಿದ್ದು. ಸೊ ಹೀಗಾಗಿ ರೈತರ ಸಂತೋಷ ಆಗಿದೆ. ಥ್ಯಾಂಕ್ ಯು. ವಿಜಯನಗರ ಜಿಲ್ಲಾ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಈ ದಿನ ನಮ್ಮ ಕಂಪನಿ ವತಿಯಿಂದ ದಾಳಿಂಬೆ ಬೆಳೆಗಾರರಿಗೆ ಒಂದು ವಿಚಾರ ಸಂಕಿರಣ ಗೋಷ್ಠಿಯನ್ನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನೀಡಿದ್ದು, ಆ ಮಾಹಿತಿ ಅನುಸರಿಸಿದ ಆಲ್ರೆಡಿ ಅನುಕರಣೆ ಮಾಡಿರ್ತಕ್ಕಂಥ ರೈತರು ಇನ್ನೂ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಸಿಬ್ಬಂದಿ ವತಿಯಿಂದ ಪಡೆದುಕೊಂಡು ಹಾಗೂ ಅದಕ್ಕೆ ಬರ್ತಕ್ಕಂಥ ಇನ್ನು ಮುಂದಿನ ದಿನಮಾನದಲ್ಲಿ ಅದಕ್ಕೆ ಇನ್ನೂ ಅನುಕೂಲವಾಗಲಿ ನಿಮ್ಮ ಕಂಪನಿಯಿಂದ ಬರ್ತಕ್ಕಂಥ ಕೆಲವೊಂದು ಬೇರೆ ಪ್ರಾಡಕ್ಟ್ ಬಗ್ಗೆ ಹಾಗೂ ಅವರ ಸಮಸ್ಯೆಗಳ ಬಗ್ಗೆ ನಮ್ಮ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರೈತರು ತುಂಬ ಸಂತೃಪ್ತರಾಗಿದ್ದಾರೆ ಎಂದು ಈ ಒಂದು ಕಾರ್ಯಕ್ರಮದಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ಹೇಳಲು ನಾನು ಇಚ್ಛೆಪಡುತ್ತೇನೆ. ಅಗರಿಬೊಮ್ಮನಹಳ್ಳಿ ತಾಲೂಕಿನ ದಾಳಿಂಬೆ ಬೆಳೆಯ ಕ್ಷೇತ್ರೋತ್ಸವದ ಈ ಒಂದು ಕಾರ್ಯಾಗಾರದಲ್ಲಿ ಬಾಯರ್ ಕಂಪನಿಯ ಈ ಮುಖ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ
ನೆಮಟೋಡ್ಸ್ಗೆ ವೇಲೆಂ ಪ್ರೈಮನ್ನು ಹಾಕೋದ್ರ ಮೂಲಕ ಅದನ್ನು ಒಂದು ಬೆಳೆ ಒಂದು ಕ್ರಾಪನ್ನು ಹರಿಯುವವರೆಗೂ ಅದನ್ನು ತರಬಹುದು ಅಂತಕ್ಕಂಥದ್ದನ್ನು ಈಗಾಗಲೇ ಹಲವಾರು ಜನ ರೈತರು ಉಪಯೋಗ ಮಾಡಿದ್ದಾರೆ. ಅವರ ಅಭಿಪ್ರಾಯ ಕೂಡ ಚೆನ್ನಾಗಿದೆ. ಹಾಗೆಯೇ ಹೊಸದಾಗಿರ್ತಕ್ಕಂಥ ಕ್ಯಾಮಲಸ್ ಅಂತಕ್ಕಂಥ ನುಸಿ ಮತ್ತು ಹುಳಕ್ಕೆ ಎರಡಕ್ಕೂ ಕೂಡ ಕೆಲಸ ಮಾಡ್ತಕ್ಕಂಥ ಕ್ಯಾಮ್ಲಸ್ ಅಂತ ಹೊಸ ಪ್ರಾಡಕ್ಟನ್ನು ದಾಳಿಂಬರಿ ಬೆಳೆಯಲ್ಲೇ ಈಗ ಹೊಸದಾಗಿ ನಾವು ಪರಿಚಯ ಮಾಡಿಸ್ತಾ ಇದ್ದೇವೆ. ಹಾಗೆಯೇ ಕ್ರಿಪ್ಸಿಗೆ ಮೂವೆಂಟ ಓಡಿ ಮೂವೆಂಟ ಎನರ್ಜಿಯನ್ನು ಈಗಾಗಲೇ ಸಾಕಷ್ಟು ಜನ ರೈತರು ಕಾನ್ಫಿಡರು ಮತ್ತು ಕಾನ್ಫಿಡರ್ ಸೂಪರನ್ನು ಉಪಯೋಗ ಮಾಡಿ ಈಗ ಹೊಸ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಲಿಕ್ಕೆ ತಯಾರಾಗಿದ್ದಾರೆ. ನೇಟಿಯೋ ಸಾಕಷ್ಟು ಪ್ರಮಾಣದಲ್ಲಿ ದಾಳಿಂಬೆ ಬೆಳೆಗರು ಉಪಯೋಗ ಮಾಡ್ತಾ ಇದ್ದಾರೆ. ಹಾಗೆಯೇ ಅಸರ್ಬನ್ನು ಕೊಳೆ ರೋಗ ಮೊನ್ನೆ ಹಾರ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೊಳೆ ರೋಗ ಅಟ್ಯಾಕ್ ಆಗಿ ಉದುರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಸರ್ಬವನ್ನು ಒಂದಷ್ಟು ರೈತರಿಗೆ ನಾವು ಪರಿಚಯ ಮಾಡಿಸಿದ್ದೇವೆ. ಒಳ್ಳೆ ರಿಸಲ್ಟ್ ಇದೆ, ಅವರು ಕೂಡ ಹ್ಯಾಪಿ ಇದ್ದಾರೆ. ಹಾಗಾಗಿ ಬಾಯರ್ ಕಂಪ್ನಿಯ ಹೊಸ ಮಾಲಿಕ್ಗಳನ್ನು ನಾವು ರೈತರಿಗೆ ಪರಿಚಯ ಮಾಡಿಸೋದ್ರ ಮೂಲಕ ಒಂದು ಒಳ್ಳೆಯ ಉತ್ತಮ ಫಲಿತಾಂಶ ಪಡಿತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.